ಮಕ್ಕಳು ಸಾಲಿ ಅಂತೂ ಬಿಡಿಸಿ ದಳಕಾಯಿ ಹಚ್ಚಿದೆ ನಾವು. ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ ಗೆಲ್ತಾರ, ಅವ್ರ ಆ ಕಡೆ ನಾವು ಈ ಕಡೆ. ಹುಲಗಬಾಳ್ ಆಘಾತಕಾರಿ ರಸ್ತೆಯಿಂದ ಅನೇಕ ಸಮಸ್ಯೆಗಳು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಲಗಬಾಳ್ ಗ್ರಾಮದಲ್ಲಿ ಆಘಾತಕಾರಿಯಾದ ಬೆಳವಣಿಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸದೇ ಇರುವುದರಿಂದ ಸ್ಥಳೀಯರು ಕೂಡಿಕೊಂಡು ಸುಮಾರು ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿಗೆ ಮನವಿ ನೀಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಪ್ರತಿ ಗ್ರಾಮಕ್ಕೂ ಒಳ್ಳೆಯ ಗುಣಮಟ್ಟ ರಸ್ತೆಯ ಗುರಿ ಹೊಂದಿದ ಅಟಲ್ ಬಿಹಾರಿ ವಾಜಪೇಯಿ ಇವರು ಕಂಡಿರುವ ಕನಸು ಕನಸಾಗಿ ಉಳಿದಿದೆ ಎಂದು ಹೇಳಿದರೆ ತಪ್ಪಾಗದು. ಏಕೆಂದರೆ ಹುಲಗಬಾಳ್ ಗ್ರಾಮದಿಂದ ಐನಾಪುರ ರಸ್ತೆ ಮತ್ತು ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ತಗ್ಗು ಗುಂಡಿಗಳಿಂದ ಕೂಡಿದ್ದು ಅನೇಕರು ತಮ್ಮ ಪ್ರಾಣ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ. ಈ ಕುರಿತು ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಹಲವಾರು ಬಾರಿ ಮನವಿ ಕೂಡ ಮಾಡಿದ್ದೇವೆ. ಏನೂ ಪ್ರಯೋಜನವಾಗಿಲ್ಲ ಎಂದು ಅಲ್ಲಿನ ಜನರು ದೂರಿದ್ದಾರೆ. ಅಥಣಿ ತಾಲೂಕಿನ ಈ ಹುಲಗಬಾಳಿ ಗ್ರಾಮ ಭಾರತ ದೇಶದಲ್ಲಿ ಇಲ್ಲ, ಇದು ಪಾಕಿಸ್ತಾನದಲ್ಲಿ ಇದೆ. ಅದಕ್ಕೆ ನಮ್ಮ ಶಾಸಕರು ರಸ್ತೆ ಮಾಡ್ತಿಲ್ಲ. ಚುನಾವಣೆಯ ಪೂರ್ವದಲ್ಲಿ ಮತ ಪ್ರಚಾರಕ್ಕೆ ಬಂದ ಸಮಯದಲ್ಲಿ ಈ ಸಂಗಮೇಶ್ವರ ದೇವಸ್ಥಾನದಲ್ಲಿ ಕುಳಿತು ನಿಮ್ಮ ಸಮಸ್ಯೆ ನನಗೆ ಗೊತ್ತಿದೆ, ನಿಮ್ಮ ಸಮಸ್ಯೆ ಈ ರಸ್ತೆ ತಾನೆ, ಅದನ್ನು ಖಂಡಿತ ಮಾಡಿಸುತ್ತೇನೆ, ನನ್ನನ್ನು ನಂಬಿ ಈ ಸಾರಿ ನನ್ನನ್ನು ಚುನಾವಣೆಯಲ್ಲಿ ಆರಿಸಿ ತನ್ನಿ ಎಂದು ಅಂಗಲಾಚಿದ ಸವದಿ ಅವರು ಚುನಾವಣೆಯಲ್ಲಿ ಹಾರಿಸಿ ಬಂದ ನಂತರ ತಿರುಗಿ ಕೂಡ ನೋಡಿಲ್ಲ ಎಂದು ಸ್ಥಳೀಯರು ಆಕ್ರೋಶದಿಂದ ಹೇಳಿದ್ದಾರೆ. ಎಲ್ಲರೂ ಬರ್ತಾರು, ಎಂದಿನ ಬರ್ತಾರು, ಹಾನಿ ಮಾಡತ್ತೀವತ್ತಾರು, ಮಾತಾಡ್ಸೋತಾರು, ಹೋಗೋತಾರು. ನಮ್ಮ ಆತನ ಬ್ಯಾಂಕ್ ಮೊನ್ನೆ ಹೊಳೆಯರ್ದಾಗ ಇಷ್ಟು ಟಿಕೆಟ್ ಮಾತಾಡಿ ತಾಪಾಯ್ಕರೆ ಅವ್ರು ಊರ್ ಹಾಕತ್ತೀವಿ ಬಾಂಧ ಅಂದ್ರೂ ಬ್ಯಾಡ್ರಿ ಅಂದ್ರು ಭಾಳ ಹುಚ್ಚು ಹೊಯ್ಲಿಲ್ಲ ಬಾಂಧಿಲಿ. ಡಿಸ್ಟಿಕ್ ಅಥಣಿ ತಾಲೂಕು ಹುಲಗಬಾಳಿ ಗ್ರಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇಲ್ಲ, ಇಲ್ಲಿ ನಮ್ಮ ಭಾರತ ದೇಶದಾಗ ಇಲ್ಲ. ಯಾಕಂತಂದ್ರೆ ಯಾವ ಸರ್ಕಾರನೂ ನಮ್ಮ ಹುಲಗಬಾಳಿ ಮತ್ತು ಕೂಡಲ ಸಂಗಮ ಇರ್ತಕ್ಕಂಥ ರಸ್ತೆಯನ್ನು ಮಾಡಂಗ ಇಲ್ಲ. ನನ್ನ ತಿಳ್ತಾಪಕ್ಕಿ ನಾನು 10 ವರ್ಷ ಆಯ್ತು ನಾನು ನೋಡಾಕತ್ತೀನಿ, 10 ವರ್ಷದಿಂದ ಹಿಂಗೆ ಐತಿ ಹಾದಿ. ನಾವು ಸಾಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಆಗಲಿಲ್ಲ, ನಾವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ವಸತಿ ಮಾಡಿ ಅಲ್ಲೇ ಸಾಲಿ ಕಲ್ತು ಬಂದ್ವಿ. ಯಾಕಂತಂದ್ರೆ ಇಲ್ಲಿ ಹಾದಿ ಅಂತರೂ ದುರ್ವ್ಯವಸ್ಥೆ ಐತಿ. ಅದರ ಸಲುವಾಗಿ ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ ಗೆಲ್ತಾರ, ಅವ್ರ ಆ ಕಡೆ ನಾವು ಈ ಕಡೆ. ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡಿದು ಈ ರಸ್ತೆಯಿಂದ ಸಂಚರಿಸುತ್ತೇವೆ, ಮನೆಗೆ ತಿರುಗಿ ಬರುತ್ತೇವೆ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲು ಆಗುತ್ತಿಲ್ಲ. ದೂರದ ಸಂಬಂಧಿಕರ ಮನೆಯಲ್ಲಿ ಇಟ್ಟು ಓದಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ವಾಹನ ಸೌಲಭ್ಯ ಇಲ್ಲ. ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ, ಸರಿಯಾದ ರಸ್ತೆ ಇಲ್ಲ ಮತ್ತು ವಾಹನ ಸೌಲಭ್ಯ ಇಲ್ಲದ ಕಾರಣ ನಮ್ಮ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡುತ್ತಿಲ್ಲ. ಗರ್ಭಿಣಿಯರಾದ ನಮ್ಮ ಹೆಣ್ಣು ಮಕ್ಕಳು ಆಸ್ಪತ್ರೆಗೆ ಒಯ್ಯಲು ಖಾಸಗಿ ವಾಹನ ಕೂಡ ಬರುತ್ತಿಲ್ಲ. ಆಂಬ್ಯುಲೆನ್ಸ್ ಬರೋಕ್ಕೂ ದಾರಿಗಿಲ್ಲ. ನಾವು ಆಂಬ್ಯುಲೆನ್ಸ್ ಇದ್ದ ಕಡೆಗೆ ಹೋಗಲು ಸುಮಾರು 4 ಕಿಲೋಮೀಟರ್ ಹೋಗಬೇಕು. ನಾವು ಭಾರತದ ಪ್ರಜೆಗಳಲ್ಲವೇ, ಯಾಕೆ ಈ ರೀತಿ ಮಾಡುತ್ತಾರೆ? ಬೈಕ್ ಮೇಲೆ ಹೋಗಿ ಬರುವಾಗ ನನ್ನ ಕಾಲು ಮುರಿಯಿತು. ನಾವು ಬಡವರು, ನಮ್ಮ ಮೇಲೆ ಯಾಕೆ ಈ ನಿರುತ್ಸಾಹ? ಹುಲಗಬಾಳ್ ಗ್ರಾಮದ 60% ಜನ ಇಲ್ಲೇ ವಾಸಿಸುತ್ತಿದ್ದಾರೆ. 2,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಸ್ಥಳೀಯರೆಲ್ಲರೂ ಸೇರಿ ಶಾಸಕರ ಬಳಿ ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ರಸ್ತೆ ಮಾಡಿಸುವ ಭರವಸೆ ನೀಡಿ ಹೇಳಿ ಕಳಿಸುತ್ತಾರೆ. ನಾವು ನೇಣಿಗೆ ಹಾಕೋದು ಒಂದೇ ಬಾಕಿ ಉಳಿದಿದೆ ಎಂದು ಭಾವನಾತ್ಮಕವಾಗಿ ಸ್ಥಳೀಯರೆಲ್ಲರೂ ಆಕ್ರೋಶದಿಂದ ಕೂಡ ಮಾತನಾಡಿದರು. ಇನ್ನು ಮುಂದೆಯಾದರೂ ಶಾಸಕ ಲಕ್ಷ್ಮಣ ಸವದಿಯವರು ಅಲ್ಲಿನ ಜನರ ಗೋಳು ಕೇಳಿ ರಸ್ತೆ ಮಾಡಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಸತೀಶ್ ಸನ್ನಕ್ಕಿ, ಪರ್ವಾ ನ್ಯೂಸ್, ಬೆಳಗಾವಿ.